ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕಚೇರಿಯಲ್ಲಿ ಜೈ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಮಾನ್ಯ ರಾಜಪ್ಪ ಅವರಿದ್ದಾರೆ. ಈ ದಿನ ಲೈವ್ಗೆ ಬಂದಂತಹ ಕಾರಣ ಏನಂದರೆ, ಹೋರಾಟಗಾರರ ಕಚೇರಿಗೆ ಅನೇಕ ಸಮಸ್ಯೆಗಳನ್ನು ಹೊತ್ತು ಜನ ಬರ್ತಾರೆ. ಆ ಸಮಸ್ಯೆಗಳ ಸಂಪೂರ್ಣ ವಿವರವನ್ನು ತಿಳ್ಕೊಳ್ಳದೆ ನಾವು ಸಹಾಯ ಮಾಡಲಿಕ್ಕೆ ಹೋದರೆ ಹೋರಾಟಗಾರರು ಸಹ ಇವತ್ತು ಕೋರ್ಟು ಕಚೇರಿ ಅಂತ ಸುತ್ತಬೇಕಾಗ್ತದೆ. ಅದಕ್ಕೆ ನಮ್ಮ ನೇರ ಉದಾಹರಣೆ ಅಂದರೆ ನಮ್ಮ ರಾಜಣ್ಣವರು. ಯಾಕಂದರೆ ಎಲ್ಲೋ ಊರಿಂದ ಬರಬೇಕಾದ್ರೆ ಅವರ ಒಂದು ಸಂಘಟನೆ ಕಾರ್ಯಕರ್ತರು ಈ ಥರ ಒಂದು ಸಮಸ್ಯೆ, ಹೆಣ್ಣು ಗಂಡಿಗೆ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಅವರಿಗೊಂದು ಮದುವೆಯನ್ನು ಮಾಡಿಸ್ಬೇಕು ಅಥವಾ ಅವರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕಂತ ಕೇಳ್ಕೊಂಡಿರ್ತಾರೆ. ಇವರು ಬರೋಷ್ಟರೊಳಗೆ ಆ ಹುಡುಗಿಗೆ 18 ತುಂಬಿರಲ್ಲ, 17 ವರ್ಷ ಏನೋ ಇರುತ್ತೆ. ಇದನ್ನು ಕೂಲಂಕುಷವಾಗಿ ನಮ್ಮ ರಾಜಪ್ಪ ಅವರು ತಿಳ್ಕೊಳ್ಳದೆ, ಅಂದರೆ ಕೇಳ್ಕೊಂಡಿದ್ದಾರೆ, ಆದರೆ ಅವರು 18 ವರ್ಷ ಆಗಿದೆ ಅಂತ ಕೇಳಿರ್ತಾರೆ. ಮತ್ತು ನಿಮ್ಮಲ್ಲಿ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದವಾಗ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಅವರೇನು ಮಾಡಿದ್ದಾರೆ, ಅವರಿಗೆ ಒಂದು ಒಳ್ಳೆ ಕೆಲಸ, ಒಳ್ಳೆಯದಾಗಲಿ, ಅವರಿಗೆ ಮುಂದಿನ ಜೀವನದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಎಂಬಂತಹ ನಿಟ್ಟಲ್ಲಿ ಪೊಲೀಸರು ಫೋನ್ ಮಾಡಿದಾಗ ಪೊಲೀಸ್ ಠಾಣೆಗೂ ಸಹ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಬಂದಿರ್ತಾರೆ. ಅದಾದ ನಂತರ 2 ತಿಂಗಳು ಗೊತ್ತಾಗ್ತದೆ ಆ ಕೇಸಲ್ಲಿ ಇವ್ರ ಹೆಸರಿದೆ ಅಂತ. ದಯವಿಟ್ಟು ಅದರಲ್ಲಿ ಆಗಿರ್ತಕ್ಕಂತಹ ಅನುಭವವನ್ನು ನೇರವಾಗಿ ನಮ್ಮ ರಾಜಪ್ಪ ಅವರು ಹೇಳ್ತಾರೆ. ಈಗಾಗಲೇ ಅದು ಕೋರ್ಟು ಮೆಟ್ಲೆ ಇರೋದ್ರಿಂದ ಅವರು ಅದಕ್ಕೆ ಬೇಕಾದಂತಹ ಒಂದು ಪರಿಹಾರವನ್ನು, ಅಂದರೆ ನ್ಯಾಯವನ್ನು ಕೋರ್ಟಿನ ಮುಖಾಂತರ ರಾಜಪ್ಪ ಅವರು ಪಡ್ಕೊಳ್ತಾರೆ. ಅದಕ್ಕೂ ಮುಂಚೆ ಏನೇನಾಗಿತ್ತು, ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿ ಇವರನ್ನು ನಡೆಸ್ಕೊಂಡ್ರು ಎಂಬುದನ್ನು ನೇರವಾಗಿ ಒಂದಷ್ಟು ಸಂಕ್ಷಿಪ್ತವಾಗಿ ರಾಜಪ್ಪ ಅವರು ನಮ್ಮ ಮುಂದೆ ಮಾತಾಡಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ಕೇಳ್ಕೊಳ್ಳೋದು ಒಂದೇ, ಹೇಳೋದು ಒಂದೇ. ಏನಂತಂದರೆ, ನಾವು ಸಂಘಟನೆಯಲ್ಲಿ ಸುಮಾರು ಒಂದು 30-35 ವರ್ಷದಿಂದ ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಎಷ್ಟೇ ನಾವು ಹೆಜ್ಜೆ ಇಟ್ಕೊಂಬಂದ್ರೂ ಒಂದೊಂದು ಸ್ವಲ್ಪ ಬಿಡ್ತೀವಿ. ಎಡುವುದು ಸಹಜ ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ನಾನು ಫೆಬ್ರವರಿ 28 ನಾನು ಚಿಕ್ಕಮಗಳೂರಲ್ಲಿ ಇರ್ತೀನಿ. ಚಿಕ್ಕಮಗಳೂರಲ್ಲಿ ಸಕರಾಪಣ್ಣ ದೇವಸ್ಥಾನಕ್ಕೆ ಹೋಗಿರ್ತೀನಿ. ದೇವಸ್ಥಾನ ಮುಗಿಸ್ಕೊಂಡು ಮಾರ್ಚ್ 1 ನಮ್ಮದು ತಿಪ್ಪೂರಲ್ಲಿ ನಮ್ಮ ಅಡ್ವೊಕೇಟ್ ಒಬ್ಬರದು ನಾಮಕರಣ ಇರುತ್ತೆ. ನಾಮಕರಣಕ್ಕೆ ಹೋಗ್ತೀನಿ ಒಂದು 12-1 ಗಂಟೆಗೆ. ತಿರ್ಗಾ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಆದಿಚುಂಚನಗಿರಿಯಲ್ಲಿ ಒಂದು ಬೀಗ್ರೋಟ ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೀಗ್ರೋಟ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ಜೊತೆ ಇದ್ದ ಭೀಮರಾಜ್ ಡ್ರೈವರು ಫೋನ್ ಮಾಡ್ತಾರೆ, ಅಣ್ಣ ನಮ್ಮ ರಿಲೇಷನ್ ಒಬ್ರದ್ದು ಈ ಥರ ಪ್ರಾಬ್ಲಮ್ ಆಗಿದೆ ಅಣ್ಣ, ಎಲ್ಲ ಬಂದಿದ್ದಾರೆ ಅಣ್ಣ, ಬನ್ನಿ ಅಂತಾರೆ. ಏನು ವಿಷಯ ಅಂತೀನಿ. ಹುಡುಗಿ ಆಮೇಲೆ ಇನ್ನು ಅವ್ರ ರಿಲೇಷನ್ ಒಂದು 5-6 ಜನ ಇರ್ತಾರೆ. ಸರಿ ಆಯ್ತಪ್ಪ, ನಾನು ಬರೋದಿಲ್ಲ, ನಾನು ಬರೋದು ಒಂದು 7 ಗಂಟೆ ಆಗುತ್ತಪ್ಪ, ನಾನು ಬೆಂಗಳೂರಿಗೆ ಅಂತೀನಿ. ಅಣ್ಣ 7 ಗಂಟೆ ಆದರೂ ಪರವಾಗಿಲ್ಲ ಅಣ್ಣ, ಬರ್ನೋಣ ಅಂತೀನಿ. ಸರಿ ಆಯ್ತಪ್ಪ ಬರ್ತೀನಿ ಅಂತೀನಿ. ಆಫೀಸ್ ಹತ್ರ ಬರ್ತಾರೆ 7 ಗಂಟೆಗೆ. ನಾನು ಬೆಂಗಳೂರಿಂದ 7 ಗಂಟೆ ಬರ್ತೀನಿ ಆಫೀಸಿಗೆ ಬಂದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಶರಣಪ್ಪ ಸಿದ್ದಪ್ಪ ಅಂತ ಇರ್ತಾರೆ. ಹುಡುಗಿ ಎಲ್ಲ ಬಂದಿರ್ತಾರೆ. ಕೇಳ್ತೀನಿ, ಏನಾಯಮ್ಮ ಅಂತೀನಿ. ಸರ್ ಈ ಥರ ಮನೆ ಬಿಟ್ಟು ಓಡಿ ಬಂದಿದ್ರು, ನಮ್ಮ ಅಪ್ಪ ಅಮ್ಮ ಹೊಡಿತಾ ಇದ್ರು ಅಂತ. ಹ್ಞೂನಮ್ಮ, ನಿಮ್ಮ ಅಪ್ಪ ಅಮ್ಮ ಹೊಡಿತಾರೆ, ಓದಿಸಿರ್ತಾರಲ್ವ, ಮಾಡ್ತಾರೆ ಅಂತ ಹೇಳ್ತೀನಿ. ಇಲ್ಲ ನಾವು ಇಬ್ಬರು ಲವ್ ಮಾಡ್ತಿದ್ವಿ, ಬಂದಿದ್ದೀವಿ ಅಂತ ಹೇಳ್ತಾರೆ. ಸರ್ ಅವ್ರ ಜೊತೆಗೆ ಇನ್ನೊಂದು 3-4 ಜನ ಅವ್ರ ಫ್ಯಾಮಿಲಿ, ಯಾರು ಸಿದ್ದಪ್ಪ ಶರಣಪ್ಪ ಅಂತ ಇರ್ತಾರೆ, ಎಲ್ಲ ಒಂದು 5-6 ಜನ ಇರ್ತಾರೆ. ಸರ್ ಆ ಶರಣಪ್ಪ ಅಂದವರಿಗೆ ಯಲಹಂಕ ನ್ಯೂಟನ್ ಪೊಲೀಸಿಂದ ಒಬ್ಬರು ಮಲ್ಲೇಶ್ ಅಂತ ಫೋನ್ ಮಾಡ್ತಾರೆ. ASI ಅಣ್ಣ ಫೋನ್ ಮಾಡ್ತಾರೆ ಪೊಲೀಸರು ಅಂತ ಕೊಡ್ತಾರೆ. ತಗೋಪ್ಪ ನಾನು ಮಾತಾಡ್ತೀನಿ. ಯಾರು ಅಂತೀನಿ, ನಮ್ಮ ಮಲ್ಲೇಶ್ ಅಂತೇಳಿ ASI ಯಲಹಂಕ ನ್ಯೂಟನ್ ಪೊಲೀಸರು ಅಂತಾರೆ. ಸರ್ ಏನು ಅಂತೀನಿ, ಹುಡುಗಿ ಮನೆಯವರು ಕಾಣ ಆಗಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಾರೆ. ಸರ್ ಹುಡುಗಿ ಕರ್ಕೊಂಬಂದ್ಬಿಡಿ ಅಂತಾರೆ. ಅಲ್ಲಿ ರಶ್ಯತಿ ನನಗೊಂದು 7:20 ಆಗಿರ್ಬೋದು ಟೈಮು. ಸರ್ ಇವ್ರಿಗೆ ಹೋಗಿ ಅಂತೀನಿ. ಹುಡುಗಿ ಹೋಗಲ್ಲ, ಎದುರ್ಕೊಂಡ್ಬಿಡ್ತಾರೆ ಅವ್ರ ಕಡೆಯಲ್ಲವ. ಅಣ್ಣ ನೀವು ಬಂದುಬಿಟ್ಟಿದ್ರೆ, ಇಲ್ಲಪ್ಪ ನಾನು ಬೆಳಗಿಂದ ಸುಸ್ತಾ ಬಂದಿದ್ದೀನಿ, ಇವಾಗ ಜರ್ನಿ ಮಾಡ್ಕೊಂಡು ನನ್ನ ಕೈಲಿ ಬರೋಕ್ಕಾಗಲ್ಲ, ಹೋಗಿದ್ದೀನಿ. ಅವಾಗ ಇನ್ಸ್ಪೆಕ್ಟ್ರಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ ASI ಮಾಡ್ತೀನಿ. ಇಲ್ಲ ಸರ್ ನೀವು ಬೆಳಿಗ್ಗೆ ಕಳ್ಸೋಕೆ ಹೋಗಿ, ಅವ್ರಿಗೆ ಹೋಗಿ ಬೆಳಿಗ್ಗೆ ಹೋಗ್ತೀನಿ ಅಂದ್ರೆ ಬೆಳಿಗ್ಗೆ ಕಳಿಸ್ಲಾ ಅಂತೀನಿ. ಬೇಡ, ಇಲ್ಲ ಸರ್ ದಯವಿಟ್ಟು ಹುಡುಗಿ ಕೆಲಸ ಈಗಲೇ ಕರ್ಕೊಂಡ್ಬಂದ್ಬಿಡಿ ಅಂತ. ಸುಸ್ತಾಗಿರ್ತಲ್ಲ ಹುಡುಗಿ ಪಾಪ, ಹಳ್ಳಿ ಜನ ಮುಗ್ದಿರ್ತಾರೆ, ಆಮೇಲೆ ದಲಿತರು ಬೇರೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾವು ಜೊತೆಲೇ ನನ್ನ ಕಾರಲ್ಲೇ ಕೂರಿಸ್ಕೊಂಡು ಸೀದಾ ಯಲಹಂಕ ನ್ಯೂಟನ್ ಪೊಲೀಸರಿಗೆ ಹೋಗ್ತೀವಿ. ಹುಡುಗರು ಆಮೇಲೆ ಅವ್ರ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಅಲ್ಲಿ ASIಗೆ ಅಲ್ಲಿ ಓದಿ ಫೋನ್ ಮಾಡ್ತೀನಿ. ASIಗೆ ನನ್ನ ನಂಬರ್ ಇದ್ದರೆ ಫೋನ್ ಮಾಡಿ, ಸರ್ ಹುಡುಗಿ ಎಲ್ಲ ಬಂದರೆ ಕಂಪ್ಲೇಂಟ್. ಸರ್ ನಾನು ಹೊರಗಡೆ ಇದ್ದೀನಿ, ಅಲ್ಲಿ ಶಂಕರಪ್ಪ ಅಂತಿದ್ದಾರೆ, ಶಂಕರಪ್ಪನ ಕೈಲಿ ಪ್ರೊಡ್ಯೂಸ್ ಮಾಡಿ ಅಂತಾರೆ. ಶಂಕರಪ್ಪ ಇದ್ದಾರೆ, ಶಂಕರಪ್ಪ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಬರ್ತಾರೆ. ಹುಡುಗಿನೂ ಹ್ಯಾಂಡ್ ಓವರ್ ತಗೊತಾರೆ. ರೂಮಿಗೆ ಕೂರಿಸ್ಕೊಂಡು ಹುಡುಗಿ ಎಂಕ್ವೈರಿ ಮಾಡ್ತಾರೆ, ಯಾರು ಮನೆಗಿದ್ದೆ ಅಂತಾರೆ. ಈ ಥರ ಸಿದ್ದಪ್ಪ ಅಂತೇಳಿದ್ರು, ಶರಣಪ್ಪ. ಸರ್ ಅವ್ರು ಬೇಕು ಅಂತಾರೆ. ಆಮೇಲೆ ಸಿದ್ದಪ್ಪ ಶರಣಪ್ಪನ ಜೊತೆಗಿದ್ದಾಗ ನಾನೇನು ಮಾಡ್ತೀನಿ, ಅವ್ರನ್ನೂ ಹ್ಯಾಂಡ್ ಓವರ್ ಮಾಡ್ತೀನಿ ಯಾರಿಗೆ, ಸ್ಟೇಷನ್ಗೆ. ನಮ್ಮ ಕರ್ತವ್ಯ ಏನಿದೆ, ನ್ಯಾಯ ಸಿಗ್ಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು, ಮೋಸ ಆಗಬಾರ್ದು. ಅವ್ರದ್ದು ಏನು ಮಾಡ್ತಾರೆ, ಅಡ್ರೆಸ್ ಎಲ್ಲ ತೊಗೊಳ್ತಾರೆ. ಸಿದ್ದಪ್ಪರದು ಶರಣಪ್ಪರದು ಅಡ್ರೆಸ್ ತೊಗೊಳ್ತಾರೆ, ಮೊಬೈಲ್ ನಂಬರ್ ಎಲ್ಲ ತೊಗೊಂಡು ಅಲ್ಲೇ 1 ಅವರ್ ಮಾತುಕತೆ ನಡೀತಾ ಇರ್ತದೆ. ಅವ್ರ ಕಡೆ ಎಲ್ಲ ಬಂದಿರ್ತಾರೆ. ಹುಡುಗಿ ಅವ್ರ ಅಪ್ಪ ಅಮ್ಮರೆಲ್ಲ ಬಂದಿರ್ತಾರೆ. ಹುಡುಗಿ ಅವ್ರ ಮನೆಗೆ ಹೋಗಲ್ಲ ಅಂತೈತೆ.
ಹುಡುಗಿ ಹೋಗಲ್ಲ ಅಂದ್ರೆ ನಿಮ್ಮ ನೋಡಮ್ಮ ನೀನು ಬಾಲ ಅಪರಾಧಿ ಕಳಿಸ್ತೀನಿ ಹೋಗ್ಲೇಬೇಕು ಅಂತ ಪೊಲೀಸರು ಹೇಳ್ತಾರೆ. ಹುಡುಗಿ ಹೋಗೋದೇ ಇಲ್ಲ. ಸರಿ ಹಂಗೆ 1 ಅವರ್ ಆಯಿತು, ನನಗೆಲ್ಲ 10 ಗಂಟೆ ಸುಸ್ತಾ ಬಂದಿದ್ದಲ್ಲ ಸರ್, ನಾನು ಹೊರಟ್ಬಿಡ್ತೀನಿ ಅಂತೀನಿ. ಸರಿ ಆಯ್ತು ಸರ್, ನೀವು ಹೊರಟ್ಬಿಡಿ ಅಂತಾರೆ. ನಾವು ಪಡಿನ ಬಂದುಬಿಡ್ತೀವಿ. ಅವ ನೋಡ್ತಾರೆ ಹುಡುಗಿದು ಕೇಸ್ ಮಾಡ್ತಾರೆ. ಕೇಸ್ ಆದಮೇಲೆ ಹುಡುಗಿ ಮೇಲೆ ಪೋಕ್ಸೋ ಆಗಿರ್ತಾರೆ, ಹುಡುಗನ ಮೇಲೆ ಕೇಸ್ ಮಾಡಿರ್ತಾರೆ. ನಮ್ಗೆ ಗೊತ್ತಿರೋದು ಮಾರದಿನ ಕೇಳಿದಾಗ ಸರ್ ಇಲ್ಲ ಹುಡುಗಿ ಮೇಲೆ ಜೊತೆ ಹುಡುಗ ಸಂಬಂಧ ಇಟ್ಕೊಂಡ್ಬಿಟ್ಟಾನೆ ಅಂತಾರೆ, ಕೇಸ್ ಆಗಿರುತ್ತೆ ಹುಡುಗಿ ಮೇಲೆ. ಸರಿ ಬಿಡಿ ಮಾಡಿದ್ರೆ ಅನುಭವಿಸ್ತಾರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ನಮ್ಮ ಪಡಿ ನಾವು ಇರ್ತೀವಿ ಅಷ್ಟೇ. ಕರ್ಕೊಂಡೋಗಿದ್ದು ಬಿಟ್ಟಿದ್ದು ಬಂದಿದೆ. ಇಲ್ಲಿ ಏನಾಗಿದೆ ಅಂದರೆ 2 ತಿಂಗಳಾದ ಮೇಲೆ ಪೊಲೀಸರು ನನಗೆ ನೋಟಿಸು ಕೊಟ್ಟಿಲ್ಲ, ವಿಷಯನೂ ತಿಳಿಸಿಲ್ಲ, ಏನಿಲ್ಲ. ಏಕಾಏಕಿ ಬಂದು ನಾನು ಮೊನ್ನೆ ತಿರ್ಗಾ ನಮ್ಮ ಅಣ್ಣ ಗುರುಪಾಶಿತ್ತು ಮನೆಗೆ ಕಡೂರು ಹೋಗಿರ್ತೀನಿ. ತಿರ್ಗಾ ಮೊನ್ನೆ 23ಕ್ಕೆ ಬರ್ತೀನಿ ಬೆಂಗಳೂರಿಗೆ. ಬಂದ ತಕ್ಷಣ ತಿರ್ಗಾ ಇಬ್ಬರು ಎಸ್ ಒಬ್ಬರು ಮಹೇಶ್ ಅಂತೇಳಿ, ಇನ್ನೊಬ್ರು ನಾಗರಾಜ್ ಅಂತೇಳಿ ಬರ್ತಾರೆ, ಮಪ್ತಿಲ್ ಬರ್ತಾರೆ. ಸರ್ ನಿಮ್ಮ ಮೇಲೆ ಕೇಸ್ ಇದೆ ಬನ್ನಿ ಸರ್ ಅಂತ. ಏನು ಕೇಸಪ್ಪ, ನೋಟಿಸ್ ಕೊಡು ಅಂತೀನಿ. ನೋಟಿಸ್ ಕೊಡಲ್ಲ ನಿಮ್ಮ ಮೇಲೆ, ಹಂಗೆ ಹಿಂಗೆ ಅಂತಾರೆ. ಏನಕ್ಕೆ ನೋಟಿಸ್ ಕೊಡಲ್ಲ, ಯಾವ ವಿಷಯ ಏನಾಗಿದೆ ಅಂತ. ಇಲ್ಲ ಎಲ್ಲ ನೀವು ಪೊಲೀಸರು ಅಂತಾರೆ. ಸರಿ ನಾನು ಯಾಕೆ ಕಾನೂನಿಗೆ ಗೌರವ ಕೊಡಲೇಬೇಕು, ಯಾರೋ ಬಂದರು ಆಯ್ತು ನೋಟಿಸ್ ಕೊಡ್ತೀನಿ, ನೋಟಿಸ್ ಕೊಡಲ್ಲ ಅಂತಾರೆ. ಇಲ್ಲ ಬರಲೇಬೇಕು, ನೀವು ಬಂದಿಲ್ಲ ಅಂದ್ರೆ ನಿಮ್ಮನ್ನು ಎಳ್ಕೊಂಡು ಹೋಗ್ಬಿಡ್ತೀವಿ, ಹಂಗೆ ಮಾಡ್ತೀವಿ ಅಂತಾರೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ರೆಡಿ ಸರ್ ಬರ್ತೀನಿ ಅಂತೀನಿ. ಬಟ್ಟೆ ಹಾಕೊಂಡು ಅವ್ರ ಕಾರ್ ಬರ್ತದೆ, ಸ್ವಿಫ್ಟ್ ಕಾರು ರೆಡ್ ಕಲರ್ ಬಂದಿರುತ್ತೆ. ಅವ್ರ ಕಾರಲ್ಲಿ ಕೂರ್ಸ್ಕೊಂಡು ಹೋಗ್ತಾರೆ. ಕೂರ್ಸ್ಕೊಂಡು ಹೋಗ್ತಾ ಕೇಳ್ತಾರೆ ಸರ್ ನಿಮ್ಮ ಮೇಲೆ ಈ ಥರ ಕೇಸ್ ಆಗಿದೆ, ನಿಮ್ಮನ್ನು ಕೈ ಬಿಡಬೇಕು ಅಂದರೆ ದುಡ್ಡು ಕೊಡಬೇಕಾಗುತ್ತೆ. ನಾನು ಹೇಳ್ತೀನಿ ಯಾಕೆ ಸರ್ ದುಡ್ಡು, ಏನು ದುಡ್ಡು ಅಂತ. ದುಡ್ಡು 6 ಲಕ್ಷ ರೂಪಾಯಿ ದುಡ್ಡು ಕೇಳ್ತಾರೆ ಕಾರಲ್ಲಿ. ಯಾರು ಎಸ್ ಐ ನಾಗರಾಜು ಆಮೇಲೆ ಮಹೇಶ್ ಅಂದ್ರೆ ದುಡ್ಡು ಕೇಳ್ತಾರೆ. ನೋಡಪ್ಪ ನೀವು ದುಡ್ಡು ಕೊಟ್ಟರೆ ನಿಮ್ಮನ್ನು ಕೇಸಿಂದ ಬಿಡುಗಡೆ ಮಾಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. ಅಲ್ಲ ರೀ ಸ್ವಾಮಿ, ನಾನು 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, ಯಾವ ದುಡ್ಡು ಏನಕ್ಕೆ ಅಂತ ಕೇಳಿದ್ರು. ಇಲ್ಲ ನಮ್ಮ ಸಾಹೇಬ್ರು ಹೇಳಾರೆ ಬನ್ನಿ ಅಂತ. ಇಲ್ಲ ಅವ್ರು ಮಾತುಕತೆ ಮಾಡ್ತಾರೆ, ನಾನು ದುಡ್ಡು ಯಾವುದೇ ಕಾರಣಕ್ಕೂ 1 ರೂಪಾಯಿ ಕೊಡಲ್ಲ ನಾನು ಅಂತ ಹೇಳ್ತೀನಿ. ಸೀದಾ ಕರ್ಕೊಂಡು ಹೋಗ್ತಾರೆ, ಇನ್ಸ್ಪೆಕ್ಟರ್ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಅಂತೇಳಿ, ಆ ಯಾವ ಸುಧಾಕರ್ ರೆಡ್ಡಿನ ಗೊತ್ತಿಲ್ಲ, ಅವ್ನು ಯಾವ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರ ಕೊಟ್ಟರು ಏನು ಕೊಟ್ಟರು. ಅವ್ರಿಗೆ ಅಧಿಕಾರ ಒಬ್ಬೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೂ ತುಂಬ ಜನ ಪರಿಚಯ ಇದ್ದಾರೆ. ಪೊಲೀಸಲ್ಲಿ ತುಂಬ ಜನ ಸಹಕಾರ, ತುಂಬ ಜನ ತುಂಬ ಸಪೋರ್ಟ್ ಮಾಡೋರಿದ್ದಾರೆ, ಆಮೇಲೆ ಒಳ್ಳೆ ಆಫೀಸರ್ಗಳಿದ್ದಾರೆ. ಇಂಥ ಸುಧಾಕರ್ ರೆಡ್ಡಿಯಿಂದ ಪೊಲೀಸ್ಗೆ ಕೆಟ್ಟ ಹೆಸರು ನನಗೆ ಗೊತ್ತಿರೋದು. ಅಂದ್ರೆ ಅವ್ರು ಹೇಳ್ತಾರೆ ಚೇಂಬರ್ ಕೂತ್ಕೊಂಡೆ ಏನು ಒಂಥರ ಏನಂಗೆ ಅಂದರೆ ಪೊಲೀಸ್ ಅಧಿಕಾರದ ಮದ ಏರಿತ್ತಂತಲ್ಲ, ಆ ಥರ ಮದ ಏರಿದನು. ಇವನೇನು ಅವ್ರು ಕರೀತಾರೆ ಇಬ್ಬರು, ಯಾರು ಮಹೇಶ್ ಅಂದ್ರೆ ಏನಪ್ಪ ಮಾತಾಡ್ದ ಅವ್ರ ಜೊತೆಗೆ ಅಂತಾನೆ. ಹ್ಞೂ ಸರ್, ಹಾಂ ದುಡ್ಡಿನ ಮಾತಾಡ್ದಾನಪ್ಪ ಅಂತಾರೆ. ಹ್ಞೂ ಸರ್ ಒಪ್ಕೊಳ್ತಿಲ್ಲ ಅಂತಾನೆ. ಏನಕ್ಕಪ್ಪ ಒಪ್ಕೊಳ್ಳಿಲ್ಲ ಅಂದ್ರೆ ಬಿಡು ಒಳಗಡೆ ಹೋಗ್ಲಿ ಹಂಗೆ ಹಿಂಗೆ ಅಂತಾರೆ. ನಾನು ಏನು ಒಳಗಡೆ ಆಗ್ತಾರೆ, ನಾನು ಹೇಳ್ತೀನಿ ಎಷ್ಟು ಹೇಳಿದ್ರು ಕೇಳಲ್ಲ, ಬಿಟ್ಕೊಂಡು ಕೇಸ್ ಮಾಡ್ತೀನಿ ಹಂಗೆ ಮಾಡ್ತೀನಿ. ನಾನು ಹೇಳಿದೆ ಸ್ವಾಮಿ ನೀವು ನನ್ನ ಮೇಲೆ ಕೇಸ್ ಮಾಡಿದ್ರೆ, ಅನ್ಯಾಯಗೂ ಕೇಸ್ ಮಾಡಿದ್ರೆ, ಸುಳ್ಳು ಕೇಸ್ ಹಾಕಿದ್ರೆ ನನ್ನ ಮೊಬೈಲ್ ತೊಗೊಳ್ಳಿ, ನಾನು ಎಲ್ಲಿದ್ದೀನಿ ಚೆಕ್ ಮಾಡ್ಕೊಳ್ಳಿ, ಲೊಕೇಶನ್ ಚೆಕ್ ಮಾಡ್ಕೊಳ್ಳಿ. ನಾನು ಬೆಂಗಳೂರಿಗೆ ಎಷ್ಟೊತ್ತಿ ಬಂದೀನಿ, ಇವ್ರು ಎಷ್ಟೊತ್ತಿ ಬಂದರೆ ಇವ್ರು ಕರ್ಕೊಂಬಂದು ಇಟ್ಟು ನಾನು 7 ಕಾಲಿಗೆ ಬೆಂಗಳೂರಿಗೆ ಬಂದಾಗ ವಿತಿನ್ ನೀವು 8ವರೆಗೆ 9 ಗಂಟೆ ಅವಧಿ ನಿಮ್ಗೆ ಅಲ್ಲಿ ನಾನು ಗಿರಿನಾರ್ದು ಎಲ್ಲ ಹೋಗಿ 1 ಅವರ್ ಟ್ರಾಫಿಕ್ ಬೇಕು. 1 ಅವರಿಗೆ ಕರ್ಕೊಂಡೋಗಿ ಸ್ಟೇಷನಿಗೆ ಬಿಟ್ಟು ಹ್ಯಾಂಡ್ ಓವರ್ ಮಾಡಿಕೊಟ್ರೆ ನೀವು ಯಾಕ್ರಿ ಗಾಡಿ ಕೂರ್ಸ್ಕೊಂಡ್ರಿ, ಹುಡುಗಿ ಯಾಕ್ರಿ ಕೂರ್ಸ್ಕೊಂಬರಿ ಅಂದರೆ ಹುಡುಗಿ ಎದುರು ಕಾಣ್ತಿದ್ರು ನ್ಯಾಯ ಕೇಳ್ಕೊಂಬಂತ ಸೀದಾ ಸ್ಟೇಷನ್ಗೆ ಬರಬೇಕು, ಇನ್ನೆಲ್ಲಿ ಹೋಗ್ಬೇಕು ಬೇರೆ ಕಡೆಗೆ ಅಂದ್ರೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಬೇಕು ಅಂತ ನನ್ನ ಮೇಲೆ ಕೇಸ್ ಮಾಡಿ ಒಂಥರ ಇದು ಮಾಡಿದ್ರೆ. ಈಗ ಅದಕ್ಕೆ ಏನಕ್ಕೆ ನಾನು ಹೇಳ್ತೀನಿ ಅಂದರೆ ಯಾವುದೇ ಬಂದರೂ ಆದಷ್ಟು ನಾವು ತಗೊಳ್ಳೋದಕ್ಕಿಂತ ಕೇಸನ್ನ ನಾವು ಅದೇನು ಹೇಳ್ತಾರಲ್ಲ ಗಾದೆ ಹಂಗೆ ಆಗ್ತಾ ಇದೆ. ಈಗ ನನಗೀಗ ಅದಕ್ಕೆ ಸುಧಾಕರ್ ರೆಡ್ಡಿ ಮೇಲೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕು. ಆಮೇಲೆ ಸತ್ಯ ಅನ್ನೋದು ಯಾವತ್ತೂ ಸತ್ಯನೇ ಇರ್ತದೆ, ಸುಳ್ಳು ಬೇಗ ಬಂದು ಸುತ್ತಾಡ್ಬೋದು, ಸತ್ಯ ಅನ್ನೋದು ಬಂದೇ ಬರ್ತದೆ. ಈಗ ಸುಧಾಕರ್ ರೆಡ್ಡಿ ನೇರ ಎಷ್ಟು ದುಡ್ಡು ಕೇಳಿದ್ರು ಸರ್? ಸುಧಾಕರ್ ರೆಡ್ಡಿನ ಡೈರೆಕ್ಟ್ ಆಗಿ ಕೇಳಿದ್ರು 6 ಲಕ್ಷ ಕೇಳಿದ್ರು. 6 ಲಕ್ಷ ಕೇಳಿದ್ರು ಒಪ್ಕೊಳ್ಳೋಕ್ಕಾಗಲ್ಲ, ನಾನು ದುಡ್ಡು ಕೊಡೋಕ್ಕಾಗಲ್ಲ ಸ್ವಾಮಿ 1 ರೂಪಾಯಿ. ಫೈನಲ್ ಆಗಿ ನೀವು 5 ಲಕ್ಷ ಕೊಟ್ಟರೆ ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ, ಇಲ್ಲ ನಿಮ್ಮ ಗಾಡಿ ಸೀಜ್ ಮಾಡ್ತೀನಿ, ಮೊಬೈಲ್ ಸೀಜ್ ಮಾಡ್ತೀನಿ. ಸ್ವಾಮಿ ನೀವು ಏನಾರ ಸೀಜ್ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನನ್ನ ಹತ್ರ ಈಗ ನಾನು ಸುಳ್ಳು ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ಬೋದನ, ತಪ್ಪೇ ಮಾಡಿಲ್ಲ ಯಾಕ್ರಿ ನಾನು ಚೆಕ್ ಮಾಡ್ರಿ. ಇವಾಗ ಡಿಜಿಟಲ್, ಇವಾಗ ನಾನು ಎಲ್ಲೇ ಇದ್ರು ಪೊಲೀಸರಾಗ್ಲಿ ಯಾರಾಗ್ಲಿ ಎಲ್ಲಿದ್ರು ಏನಿದ್ರು ಪಿನ್ ಟು ಪಿನ್ ಗೊತ್ತಾಗುತ್ತೆ. ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ ಸುಧಾಕರ್ ರೆಡ್ಡಿ, ನೇರವಾಗಿ ಸುಧಾಕರ್ ರೆಡ್ಡಿ ಏನ್ ಸರ್ಕಾರಿ ಇನ್ಸ್ಪೆಕ್ಟರ್, ಹೌದು ಸುಧಾಕರ್ ರೆಡ್ಡಿ ಅಂತೇಳಿ, ಆಮೇಲೆ ನಟರಾಜು ಸಬ್ ಇನ್ಸ್ಪೆಕ್ಟರ್, ಎಎಸ್ಐ ಮಹೇಶ್ ಅಂತೇಳಿ, ಇನ್ನೊಬ್ಬ ಎಎಸ್ಐ ನಾಗರಾಜು, ಆಮೇಲೆ ಉಸ್ಮಾನ್ ಅಂತೇಳಿ ರೈಟ್ರು. ಇವ್ರು 5-6 ಜನ ಸೇರ್ಕೊಂಡ್ಬಿಟ್ಟು ಹೆಂಗೆ ಅಂದ್ರೆ ಏನೋ ಇವ್ರ ಅಪ್ಪನ ಆಸ್ತಿ ಹೊಡ್ಕೊಂಡ್ ಬಂದಿದ್ವಿ, ಏನೋ ಇದು ಮಾಡಿದ್ವಿ ಅನ್ನೋ ತರ ಅಲ್ಲ ಸ್ವಾಮಿ. ನೀವು ಸೇವಕರು, ಕಾನೂನು ಅಡಿಲಿ ಕೆಲಸ ಮಾಡೋರು, ಕಾನೂನು ಅಡಿ ರಚಿಸಬೇಕು. ನೀವು ಬಕ್ಸರ್ತರ ಕೆಲಸ ಮಾಡಿದ್ರೆ ಏನ್ರಿ ಇದು ನ್ಯಾಯ ಇದೆ? ಇದು ನ್ಯೂ ಟೌನ್, ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆ, ಯಲಹಂಕ ನ್ಯೂ ಟೌನ್. ಸುಧಾಕರ್ ರೆಡ್ಡಿ ಅವರೇ, ಇದು ನಿಮ್ಗೆ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ನೀವು ಹೋರಾಟಗಾರರ ನೀವು ಯಾವ ರೀತಿ ದುಡ್ಡು ಮಾಡ್ತೀರ ಗೊತ್ತಿಲ್ಲ ಅಂತ ಹೋರಾಟಗಾರನೇ ಬಿಡ್ತಾ ಇಲ್ಲ. ನೀವು ಅಮಾಯಕರನ್ನ ಎಷ್ಟು ಜನನ ನೀವು ಈ ತರ ಅವ್ರ ಹೆಸರುಗಳನ್ನ ನೀವು ದೂರಲ್ಲಿ ಸೇರಿಸಿ ದುಡ್ಡು ಮಾಡಿರ್ಬೋದು. ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಹೋರಾಟಗಾರರೆಲ್ಲ ಸೇರಿ ಅತಿ ಶೀಘ್ರದಲ್ಲಿ ನಿಮ್ಮ ವಿರುದ್ಧ ಕರ್ನಾಟಕ ಸಂಘಟನಾ ಒಕ್ಕೂಟ ಹೋರಾಟ ಅಂತೂ ಖಂಡಿತ ಮಾಡುತ್ತೆ ಸರ್. ಹಾಗೆ ಜಡ್ಜ್ ಮುಂದೆ ನೀವು ನಿಮ್ಮನ್ನ ಪ್ರೊಡ್ಯೂಸ್ ಮಾಡಿದ್ರು, ಅದಾದ್ಮೇಲೆ ಜಡ್ಜು ಅವರಿಗೆ ಒಂದು ಅಷ್ಟು ಕ್ಯಾಕ್ಸ್ ಒಗೆಯೋ ತರ ಏನೋ ಬರ್ದಿದ್ದಾರೆ. ನಾನು ಸಹ ಬೆಂಗಳೂರು ಈಸ್ಟ್ ನಾರ್ತ್ DCP ಸಹ ಮನವಿ ಕೊಟ್ಟಿದ್ದೀನಿ, ಆಮೇಲೆ ಜಾಯಿಂಟ್ ಕಮಿಷನರ್ಗೂ ಕೊಟ್ಟಿದ್ದೀನಿ, ಪೊಲೀಸ್ ಆಯುಕ್ತರಿಗೂ ಕೊಟ್ಟಿದ್ದೀನಿ, DGIಜಿಗೂ ಕಮಿಷನರ್ಗೂ ಕೊಟ್ಟು ಬಂದಿದ್ದೀನಿ ಲೆಟರ್ ಇವತ್ತು. ಬಟ್ ಆದ್ರೆ ವಾರ ನೋಡೋಣ
ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಆಮೇಲೆ ಯಾರು ತಪ್ಪಿಸಿದ್ದಾರೆ ಅವನಂತೂ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅದಂತೂ ನಾನು ತಪ್ಪು ಮಾಡಿದ್ರೆ ನಮ್ಮ ಜೈಲಿಗೆ ಹಾಕ್ಲಿ. ಬಟ್ ಯಾರು ತಪ್ಪು ಮಾಡಿದ್ರೆ ಸುಮ್ಮನೆ ಸುಳ್ಳು ಕೇಸ್ ಹಾಕಿದ್ರು ಹಾಕ್ಲಕ್ಕಲ್ಲ ಅವ್ರಿಗೆ ಕಾನೂನು ಶಿಕ್ಷೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ, ನನಗೂ ಒಂದೇ, ಬಡಪಾಯಿಗೂ ಒಂದೇ, ದೊಡ್ಡ ಶ್ರೀಮಂತನಿಗೂ ಒಂದೇ, ಯಾರಿಗಾದ್ರೂ ಒಂದೇ ಕಾನೂನಲ್ಲಿ. ಕಾನೂನು ಪೊಲೀಸರಿಗೆ ಬೇರೆ, ಹೋರಾಟಗಾರಿ ಬೇರೆ, ಅಮಾಯಕನಿಗೆ ಬೇರೆ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಬಟ್ ಪೊಲೀಸ್ ಮಾಡಿದ್ದು ಸಬ್ ಇನ್ಸ್ಪೆಕ್ಟರ್ ಹೆಂಗೆ ಅಂದ್ರೆ ಕಾನೂನೇ ನಾನು, ಕಾನೂನು ಬಿಟ್ಟು ನನ್ ಬಿಟ್ಟಿಲ್ಲ ಅನ್ನೋ ಥರ ಅವ್ರು ಆಡ್ತಾ ಇರೋದು. ಬಟ್ ಅದು ಕಾನೂನಲ್ಲಿ ಶಿಕ್ಷೆ ಇದ್ದೇ ಇದೆ, ಕಟ್ಟಿತ್ತ ಬುತ್ತಿ ಅಂತ ಹೇಳ್ತಾ ನಾನು ಸುಧಾಕರ್ ರೆಡ್ಡಿ ಅವರಿಗೆ ಅತಿ ಶೀಘ್ರದಲ್ಲೇ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ಇದಕ್ಕೆ ಎಲ್ಲ ಸಾರ್ವಜನಿಕರಿಗೆ ನಾನು ಒಂದು ಮನವಿ ಮಾಡ್ಕೊಳ್ಳೋದು ಇಷ್ಟನೇ, ಸತ್ಯ ಯಾವತ್ತೂ ಗೆಲ್ಲಿ. ಸರ್, ಸತ್ಯಕ್ಕೆ ಸದಾಕಾಲ ಜಯ ಸಿಗುತ್ತೆ. ನಾನು ಕೇಳೋದು 2 ತಿಂಗಳ ನಂತರ ಈಗ ಆ ಮದುವೆ ಹುಡುಗನ್ನ ಅವ್ರು ಅರೆಸ್ಟ್ ಮಾಡಿದ್ಮೇಲೆ, ಅಂದ್ರೆ ಕೇಸ್ ಆದ್ಮೇಲೆ ಅರೆಸ್ಟ್ ಮಾಡಿದ್ಮೇಲೆ ನಿಮ್ಮನ್ನು ಅವತ್ತೇ ಬಂದು ಅರೆಸ್ಟ್ ಮಾಡಬೇಕು. 2 ತಿಂಗಳ ನಂತರ ಯಾಕೆ ಅದೇ ಬಂದ್ರೆ ಈಗ ಇಲ್ಲಿ ಬರ್ದಿರೋದು? ಈಗ 2 ತಿಂಗಳು ಯಾರು ಮಾಡ್ತಾ ಇರ್ತಿಲ್ಲ. ಹುಡುಗ ನೋಡಿದ್ರೆ ಮಾಡಿದ್ ತಪ್ಪು ಮಾಡಿದ್ರೆ ಜೈಲಲ್ಲ ಅವನೇ. ಈಗ ನಾವು ಕರ್ಕೊಂಡೇ ಬಿಟ್ಟವಲ್ಲ, ಕರ್ಕೊಂಡೇ ಬಿಟ್ಟಿದ್ರೆ 2 ತಿಂಗಳ ನಂತರ ಇವರು ಭಯ ಇಡಿಸಿದ್ರೆ ದುಡ್ಡು ಕೊಡ್ತಾರೆ ಅಂತ ನನಗೆ ದುಡ್ಡು ಯಾಕೆ ಕೊಡ್ಬೇಕು ಅಂದ್ರೆ ಅವ್ರು ಹೇಳೋದು ನೋಡಿದ್ರೆ ಇನ್ನೂ ಏನೇನೋ ಹೇಳಿದಾರೆ. ಇದೆಲ್ಲ ಬೇಡ. ಬಟ್ ಅದು ಕಾನೂನು ಪ್ರಕಾರ ಸರಿ ಸರ್, ನಿಮಗೆ ನ್ಯಾಯವಾದ ರೀತಿಯಲ್ಲಿ ನಿಮ್ಗೆ ನ್ಯಾಯ ಕಾನೂನಲ್ಲಿ ಸಿಗುತ್ತೆ. ಬಟ್ ಈ ತರ ನಿಮ್ಗೆ ನಿಮ್ಮ ಹೆಸರನ್ನ ಹಾಕಿ ನಿಮ್ಮ ಹತ್ರ ದುಡ್ಡು ಇರೋದು ಮಹಾಪರಾಧ. ಅವನು ಇನ್ಸ್ಪೆಕ್ಟರ್ ಇರ್ಬೋದು, ನಿಮ್ಮ ಹತ್ರ 6 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿರ್ತಕ್ಕಂಥದ್ದು ಅದು ತುಂಬಾ ಕಾನೂನಲ್ಲಿ ಅಪರಾಧ. ಅದು 6 ಲಕ್ಷ ಕೇಳಿ ಫೈನಲ್ 5 ಲಕ್ಷ ಕೊಟ್ರೆ ನಾನು ಹಂಗೆ ಕೇಳ್ತೀನಿ, ಕೈ ಬಿಡ್ತೀನಿ. ಹೆಂಗ್ ಬಿಡ್ತೀರಾ? ಈ ತರ ಕೇಸ್ ಸಾಕ್ಷಿ ಮಾಡ್ಕೊಂತಾನಂತೆ, ಸಾಕ್ಷಿ ಮಾಡ್ಕೊಂಡ್ಬಿಟ್ಟು ನಿಮ್ಮನ್ನ ಬಿಟ್ಬಿಡ್ತೀವಿ ಅನ್ನೋ ತರ. ಅಲ್ಲ, ಸಾಕ್ಷಿ ಆಗ್ಲಿ ಯಾಕೆ ಕೇಸ್ ಮಾಡ್ತೀವಿ? ಹೋರಾಟಗಾರರೇ, ದಯವಿಟ್ಟು ನಿಮ್ಗೆ ಯಾವ್ದೋ ಒಂದು ಕೇಸ್ ಬರ್ತದೆ, ನಾನು ಅದನ್ನ ತಗೊಳ್ತೀನಿ, ಹಿಂದೆ ಮುಂದೆ ನೋಡಿದಿರ ತಗೊಳಕ್ ಹೋಗ್ತೀರಾ, ಇಂತಹ ಸಮಸ್ಯೆಗಳಲ್ಲಿ ಸಿಗಬೇಡಿ. ನೋಡಿ, ಎಲ್ಲವನ್ನು ಬಲ್ಲಂತ ನಮ್ಮ ರಾಜಣ್ಣವರೇ ಇಂತಹ ಮೋಸಕ್ಕೆ ಸರ್ವಿಸ್ ತಪ್ಪು ಮಾಡಿದ್ರೆ ಹೆಂಗೆ ಶಿಕ್ಷೆ ಏನು ಎಲ್ಲ ಆಗ್ತಿದೆ. ಬಟ್ ನಾನು ಬಂದ ತಕ್ಷಣ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಸೀದಾ. ಎಲ್ಲ ಕೇಸ್ ಬಂದು ಫೋಕ್ಸೋ ಕಾಯ್ದಲ್ಲಿ ಇವ್ರನ್ನ A5 ಮಾಡಿದ್ದಾರೆ. ಅದು ಅವತ್ತು ದೂರು ದಾಖಲಾಗಿದ್ದ ದಿವಸ ಯಾವ ಹುಡುಗನ್ನ ಅರೆಸ್ಟ್ ಮಾಡಿದ ದಿವಸ ಇವ್ರನ್ನು ಸಹ ಅರೆಸ್ಟ್ ಮಾಡಬಹುದಾಗಿತ್ತು. 2 ತಿಂಗಳಾದ್ಮೇಲೆ ಇವ್ರ ಹತ್ರ ಬರ್ತಾರೆ, ನಿಮ್ಮ ಮೇಲೇನು ಕೇಸ್ ಆಗಿದೆ ಅಂತ ಹೇಳ್ತಾರಂದ್ರೆ ಈ ಪೊಲೀಸರೆಲ್ಲ ಹಾಡುವಂತಹ ನೋಟಿಸ್ ಕೊಡಲ್ವಂತೆ. ನೋಡಿ, 10 ಜನ, 11 ಜನ, 15 ಜನ ಮತ್ತು ಇತರರು ಅಂತ ಹಾಕ್ಬಿಟ್ಟು ಹಬ್ಬ ಆಗ್ಬಿಡುತ್ತೆ ಪೊಲೀಸರಿಗೆ. ಯಾಕೆ ಇತರರು ಅಂತ ಹಾಕೊಳ್ತಾರೆ? ಒಬ್ಬೊಬ್ಬನ ಹತ್ರ 2 ಲಕ್ಷ, 3 ಲಕ್ಷ, 5 ಲಕ್ಷ, 6 ಲಕ್ಷ ಹೇಳಿದವ್ರಂಗೆ. ಏನಂತಂದ್ರೆ ಸರ್, ಇದು ಕೇಸ್ ಹಾಕಿದ್ರೆ ಆಮೇಲೆ ಹೆಂಗೆ ಕೇಸ್ ಹಾಕಿದ್ರೆ ಜೈಲಿಗೆ ಕಳ್ಸ್ಬಿಡ್ತಾನೆ. ಇತರರನ್ನು ಸೇರಿಸ್ಕೊಂತಾರಲ್ಲ ಅವ್ರ ಹತ್ರ ಕಾಸು ವಸೂಲಿ ಮಾಡ್ಕೊಂಡು ಬಿಟ್ಬಿಡೋದು. ನೋಡಿ, ಮಹಿಳಾ ಶಕ್ತಿ, ಶಿವಶಕ್ತಿ ಮಹಿಳಾ ಸಂಘ ಅಧ್ಯಕ್ಷರು ನಮ್ಮ ಉಮಾದೇವಿ ಮೇಡಮ್ ನೋಡಿ, ಊಟದ ಮಹಿಳಾ ಅಧ್ಯಕ್ಷರು. ಮೇಡಮ್ ಅವರೇ, ಈ ಕೇಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ರಾಜಪ್ಪ ಅವರು ಇಲ್ಲಿದ್ದಾರೆ, ಒಂದ್ ದಿವಸ ಅವ್ರನ್ನ ಭೇಟಿ. ಯಾಕಂದ್ರೆ ಯಾರೋ ಗಂಡು ಓಡ್ ಬಂದಿರ್ತಾರೆ, ಓಡ್ ಬಂದವರಿಗೆ ಇವರ ಸಂಘಟನೆಯವರು ಅವರಿಗೆ ಒಂದು ಜಾಗವನ್ನು ಕೊಟ್ಟಿರ್ತಾರೆ. ಜಾಗ ಕೊಟ್ಟಿಲ್ಲ ಸರ್, ಬಂದ್ ಆಫೀಸ್ ಕೆಳಗಡೆ ಇರ್ತಾರೆ. ಬಂದ ತಕ್ಷಣ ನೀವೇನು ಇಟ್ಟಿಸ್ಕೊಂಡು ಸೀದಾ ಕರ್ಕೊಂಡು ಹೋಗ್ತೀನಿ ಸ್ಟೇಷನ್ಗೆ. ವಿತಿನ್ 10 ನಿಮಿಷ ಇರಲ್ಲ ನಲ್ಲಿ. 10 ನಿಮಿಷ ನಾವು ಬಂದಿದ್ದೆ. ಅವಾಗ ನೀವು ಬರಕ್ ಮುಂಚೆ ಅವರು ಒಂದ್ ದಿವಸ ಆಶ್ರಯ ಕೊಟ್ಟಿರ್ತಾರೆ. ಇಲ್ಲ, ಬೇರೆ ಮನೆಗಿರ್ತಾರೆ. ಬೇರೆ ಅದೇ ಅವ್ರ ರಿಲೇಷನ್ ಮನೆಗಿರ್ತಾರೆ ಸರ್. ಅವ್ರ ಮನೆಯಿಂದ ನಮ್ಮ ಆಫೀಸಿಗೆ ಬರ್ತಾರೆ. ರಿಲೇಷನ್ ಅನ್ನೋದು ಬಿಟ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕೋರಲ್ಲ. ಅವ್ರ ಮೇಲೆ ಕೇಸ್ ಹಾಕಿರಲ್ಲ ಸರ್. ಅವ್ರ ಮನೆಗಿದ್ರು ಕೇಸ್ ಹಾಕೊಳ್ಳಿ. ಅದನ್ನಿಂದ ಈಗ ಇದು ಪೊಲೀಸರಿಗೆ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ. ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹೆಣ್ಣು ಗಂಡು ಅಥವಾ ಬಂದವಾಗ ಮಹಿಳೆಯರನ್ನ ಇಟ್ಕೊಂಡು ಇವು ಕೇಸ್ಗಳನ್ನ ಅಟೆಂಡ್ ಮಾಡಿ. ನೀವೇ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಈ ತರ ಸಾಕಷ್ಟು ಕೇಸುಗಳು ನಿಮ್ಮ ಮೇಲೆ ಹಾಕುವಂತಹ ಏನಾಯ್ತು ಗೊತ್ತಾ, ನಾನು 7 ಗಂಟೆ ಬಂದಲ್ಲ ಬೆಂಗಳೂರಿಗೆ. ಅವ್ರ ಕಡೆ ಎಲ್ಲ ಫ್ಯಾಮಿಲಿ ಪಾಪ ಎಲ್ಲರೂ ಹಳ್ಳಿ ಜನ ಕೆಳಗಡೆ ಇದ್ರು, ಆಫೀಸ್ ಕೆಳಗಡೆ. ನಾನು ಏನಾಯ್ತು ಅಂದ್ರೆ ನಾನು ಸುಸ್ತಾಗಿದೆ, ಬೆಳಿಗ್ಗೆ ಸಿಗ್ತೀನಿ ಅಂದ್ರೂ ಕೇಳಿಲ್ಲ. ಅಷ್ಟೊತ್ತಿಗೆ ಪೊಲೀಸರೇ ಫೋನ್ ಮಾಡ್ಬಿಡ್ತಾರೆ. ಯಾರಿಗೆ? ಮಲ್ಲೇಶನ್ನವರು ಫೋನ್ ಮಾಡಿರ್ತಾರೆ ಹುಡುಗನಿಗೆ, ಶರಣಪ್ಪನವ್ರಿಗೆ ಫೋನ್ ಮಾಡ್ತಾರೆ. ಅಣ್ಣ ಪೊಲೀಸರು ಫೋನ್ ಮಾಡ್ತಾರೆ ಸರಿ ಅಂತೀನಿ. ಅವ್ರಿಗೆ ಫೋನ್ ಮಾಡ್ತೀವಿ ಸರ್ ಏನಂತೀನಿ, ಸರ್ ಈ ಥರ ಕಂಪ್ಲೇಂಟ್ ಆಗಿದೆ ಕರ್ಕೊಂಡ್ಬಂದು. ವಿತಿನ್ 10 ನಿಮಿಷ ಆಫೀಸಲ್ಲಿ ಕ್ಯಾಮ್ರಾ ಇರ್ತದೆ. 10 ನಿಮಿಷ ಇಮಿಡಿಯೇಟ್ಲಿ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ. ನಾನು ಅಲ್ಲಿ ಇರೋದೇ ಇಲ್ಲ ಅಲ್ಲಿ ಸರ್. 10 ನಿಮಿಷ ಕರ್ಕೊಂಡು ಹೋದ್ರೆ ಯಾರೋ ನ್ಯೂ ಟೌನ್ ಪೊಲೀಸ್ ಅಧಿಕಾರಿ, ದುಡ್ಡು ವೃತ್ತ ನಿರೀಕ್ಷಕ ಸುಧಾಕರ್ ರೆಡ್ಡಿ ಅಲ್ಲ, ಸುಧಾಕರ್ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿನ್ ಲೈಫಲ್ಲಿ ಹೋರಾಟಗಾರರ ಸವಾಸಕ್ಕೆ ಬಂದಿದೆಯಾ, ಅದು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನ ಕೇಸಲ್ಲಿ